ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ನಾನು ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಬೆಳಗ್ಗೆ ಪಾಪುನ ಕರ್ಕೊಂಬಂದು ಅಪ್ಪು ಪಾಕ ಮಲಗಿಸಿದ್ದೆ. ಅವ್ನು ಮಾತಾಡಿಸ್ತಾ ಇದ್ರೆ ಅವಳು ತುಂಬಾ ಇಷ್ಟಪಡ್ತಾಳೆ. ಹಾಗೆಯೇ ನಾನು ಕೂಡ ವಾಶ್ರೂಮ್ಗೆ ಹೋಗಬೇಕಾಗಿತ್ತು. ಅಪ್ಪು ನೋಡ್ಕೋತಾ ಇರು ಅಂತ ಹೇಳಿಬಿಟ್ಟು ನಾನು ವಾಶ್ರೂಮ್ಗೆ ಹೋಗ್ಬಿಟ್ಟು ಬಂದೆ. ಬಂದಮೇಲೂ ಕೂಡ ನೋಡ್ಬೋದು ಅವಳೊಂದು ಸ್ವಲ್ಪನೂ ಅಳ್ತಿಲ್ಲ. ಅವ್ನು ಏನಾದರೂ ಮಾತಾಡಿಸ್ತಾ ಇರ್ತಾನಲ್ಲ, ಅದು ಅವಳಿಗೊಂಥರ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ಅವ್ನು ಈ ಥರ ಬೆಡ್ಶೀಟ್ ಹೊಚ್ಕೊಂಡು ಅವಳನ್ನ ಬೆಚ್ಚಿಗೆ ಕಂಫರ್ಟ್ ಮಾಡೋದು. ಸೊ ಇದೆಲ್ಲ ಅವನ ಪಾಪುಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಹಾಗೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡೆ. ಇನ್ನು ತಿಂಡಿಗೆ ಬಂದುಬಿಟ್ಟು ನಾನು ದೋಸೆ ಮಾಡಿದ್ದೆ. ದೋಸೆ ಹಾಗೆಯೇ ಅಪ್ಪು ಬರ್ಡೇ ದಿನ ನಾನು ಚಿಕನ್ ಚಾಪ್ಸ್ ಮಾಡಿದ್ದೆ ಅಲ್ವಾ, ಅದೇ ಉಳಿದಿತ್ತು. ಅದನ್ನೇ ಬಿಸಿ ಮಾಡಿಬಿಟ್ಟು ಇವಾಗ ದೋಸೆ ಹಾಕ್ಕೊಟ್ಟಿದ್ದೀನಿ. ಜೀವನ್ ತಿಂಡಿ ತಿಂತಾ ಇದ್ದಾರೆ. ಪಾಪು ಇನ್ನೂ ಮಲ್ಕೊಂಡಿರಲಿಲ್ಲ. ಸರಿ ಫೋರ್ಸ್ಫುಲಿ ಮಲಗ್ಸೋದು ಬೇಡ ಅಂತ ಅಂದ್ಬಿಟ್ಟು ಅಲ್ಲೇ ಸೋಫಾ ಮೇಲೆ ಮಲಗಿಸಿದ್ದೆ. ಜೀವನ್ ನೋಡಿಕೊಂಡು ಹಾಗೆ ತಿಂಡಿನ ತಿಂತಾಯಿದ್ರು. ಇನ್ನು ನಾನು ನನ್ನ ತಂಗಿ ಕಾಲ್ ಮಾಡಿದ್ಲು ಅಂತ ಅಂದ್ಬಿಟ್ಟು ಅವಳ ಹತ್ರ ಮಾತಾಡಿಕೊಂಡು ದೋಸೆನ ಹಾಕ್ತಾಯಿದ್ದೆ. ಇವತ್ತು ಅವಳಿಗೂ ಕೂಡ ರಜಾ ಇರುತ್ತೆ ಅಲ್ವಾ, ಫ್ರೀ ಇದ್ದಾಗ ಅವಳು ಕೂಡ ಕಾಲ್ ಮಾಡ್ತಾಳೆ. ಜೊತೆಗೆ ಇವತ್ತು ವಾಟರ್ ಕ್ಲೀನಿಂಗ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ವಿಡಿಯೋ ಕಾಲ್ ಮಾಡಿ ಮಾತಾಡಿಕೊಂಡು ವಾಟರ್ ಕ್ಲೀನಿಂಗ್ ಎಲ್ಲ ಮಾಡಿಕೊಂಡ್ಳು. ನಾನು ಕೂಡ ನನ್ನ ಕೆಲಸನ ಮಾಡ್ತಾಯಿದ್ದೆ. ಸೊ ಈ ರೀತಿಯಾಗಿತ್ತು ನಮ್ಮ ಸಂಡೇ ಮಾರ್ನಿಂಗ್. ಇನ್ನು ಇವತ್ತು ಒಂದು ಸ್ವಲ್ಪ ಕೆಲಸನೂ ಕೂಡ ಇತ್ತು, ಅದನ್ನೆಲ್ಲ ಕಂಪ್ಲೀಟ್ ಮಾಡ್ಕೊಂಬಿಡೋಣ. ಹಾಗೆಯೇ ಯುಗಾದಿ ಹಬ್ಬಕ್ಕೆ ಕಂಪ್ಲೀಟ್ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಅಂದ್ಕೊಂಡಿದ್ವಿ. ಎಷ್ಟು ಮಟ್ಟಕ್ಕಾಗುತ್ತೋ ಗೊತ್ತಿಲ್ಲ, ಬಟ್ ಆದಷ್ಟು ಇವತ್ತು ಕಂಪ್ಲೀಟ್ ಮಾಡೋಣ ಅಂತ ಅಂದ್ಬಿಟ್ಟು ಕಟನ್ಸ್ ಎಲ್ಲ ಮೇಲ್ಗಡೆ ರೂಮ್ದೆಲ್ಲ ತೆಗೆದು ವಾಶ್ಗೆ ಹಾಕಿದ್ದೆ. ಸೊ ಅದೆಲ್ಲ ಆಗೋ ಅಷ್ಟೊತ್ತಿಗೆ ಅಲ್ವಾ, ಆಲ್ಮೋಸ್ಟ್ ಒಂದು 12 ಗಂಟೆ 12:15 ಆಗೋಗ್ಬಿಡುತ್ತೆ. ಇನ್ನು ಕಟನ್ನೆಲ್ಲ ಏನು ವಾಶಿಗೆ ಹಾಕಿದ್ವಿ ಅದೆಲ್ಲ 1 ಅವರ್ ಬಿಸಿಲಿಗೆ ಒಣಗಾಕಿದ್ರೆ ಸಾಕು, ಬೇಗನೆ ಒಣ್ಕೊಂಬಿಡುತ್ತೆ. ಸೊ ಹಾಗಾಗಿ ಇವತ್ತು ಎಲ್ಲನೂ ಡೀಪ್ ಕ್ಲೀನ್ ಮಾಡಿಕೊಂಡು ಕೆಲಸಗಳನ್ನೆಲ್ಲ ಮಾಡ್ಕೊಂಬಿಡೋಣ ಅಂತ ಅಂದ್ಕೊಂಡಿದ್ದೀವಿ. ಇನ್ನು ನಾನು ಕೂಡ ಇವಾಗ ತಿಂಡಿ ಹಾಕ್ಕೊಂಡು ಹಾಗೆ ತಿನ್ನೋಣ ಅಂತ ಹೋಗ್ತಾ ಇದ್ದೆ. ಇನ್ನು ಅಪ್ಪುಗೆ ಅವನಿಗೆ ದೋಸೆ ಆ ಥರದ್ದೆಲ್ಲ ಅಂದರೆ ತಿಂತಾನೆ, ಬಟ್ ಇವತ್ತು ಚಿಕನ್ ಇತ್ತಲ್ವ, ಚಿಕನ್ ಅವನಿಗೆ ತಿನ್ನೋಕ್ಕೆ ಬರೋಲ್ಲ, ನಾವೇ ತಿನ್ನಿಸ್ಬೇಕು. ಹಾಗಾಗಿ ನಾನು ಅವನಿಗೂ ಅಂತಲೂ ಸೇರಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಇವಾಗ ಇಬ್ಬರು ಒಟ್ಟಿಗೆ ಕೂತ್ಕೊಂಡು ತಿಂಡಿನ ತಿಂತೀವಿ. ಇದಾದಮೇಲೆ ಏನೇನೆಲ್ಲ ಕೆಲಸ ಮಾಡ್ತೀವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಫ್ಲಿಪ್ಕಾರ್ಟಿಂದ ನಾನು ಪಾಟ್ಗಳನ್ನ ಆರ್ಡರ್ ಮಾಡಿ ತರಿಸಿದ್ದೆ. ಸೊ ನಮ್ಮನೆಯಲ್ಲಿ ಸ್ನೇಕ್ ಪ್ಲ್ಯಾಂಟ್ ಏನಿದೆ ಅದನ್ನೆಲ್ಲ ಪ್ರೊಪಗೇಟ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ನನಗಂತೂ ಈ ಒಂದು ಸ್ನೇಕ್ ಪ್ಲ್ಯಾಂಟ್ನ ಮನೆಯಲ್ಲಿ ಇಡೋದ್ರಿಂದ ಅದು ಮೇಂಟೆನೆನ್ಸ್ ಕಡಿಮೆ, ಜೊತೆಗೆ ಲುಕ್ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಜಾಸ್ತಿ ನಾನು ಸ್ನೇಕ್ ಪ್ಲ್ಯಾಂಟ್ನೇ ಯೂಸ್ ಮಾಡ್ತೀನಿ ಮನೆಯಲ್ಲಿ ಇಂಡೋ ಪ್ಲ್ಯಾಂಟ್ಸ್ ಆಗಿ. ಸೊ ಇವಾಗ ಪ್ರೊಪಗೇಟ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ಜೀವನ್ ಕೂಡ ಹೆಲ್ಪ್ ಮಾಡ್ತಾಯಿದ್ರು. ನನಗಂತೂ ನಿಜವಾಗ್ಲೂ ಕೆಳಗಡೆ ಹೋಗಿ ಮಣ್ಣೆಲ್ಲ ಎತ್ಕೊಂಡು ಬಂದು ಪಾಟಿಂಗ್ ಮಾಡೋ ಅಷ್ಟು ಶಕ್ತಿ ಅಂತೂ ನಿಜ ಇಲ್ಲ. ಸೊ ಜೀವನ್ ಇದ್ದಾಗ ಈ ರೀತಿಯಾಗೆಲ್ಲ ಏನಾದ್ರು ಇದ್ದಾಗ ಅವ್ರು ಮಾಡಿಕೊಡ್ತಾರೆ. ಸೊ ಕೆಳಗಡೆ ಒಂದು ಚೀಲ ಮಣ್ಣನ್ನ ತರಿಸಿದ್ದೆ ನನ್ನ ತಮ್ಮನ ಕೈಯಲ್ಲಿ. ಅವನೇ ಹೋಗ್ಬಿಟ್ಟು ನರ್ಸರಿನಲ್ಲಿ ತೊಗೊಂಬಂದು ಇಟ್ಟಿದ್ದ. ಮೇಲ್ಗಡೆ ತನಕ ಎಲ್ಲ ತೊಗೊಂಬರೋದಕ್ಕಾಗಲ್ಲ, ಬೇಕು ಅಂತಂದರೆ ಈ ರೀತಿಯಾಗಿ ಒಂದು ಪಾಟ್ ತೊಗೊಂಡೋಗಿ ಸ್ವಲ್ಪ ಮಣ್ಣನ್ನ ತೊಗೊಂಡು ಬಂದು ಪಾಟಿಂಗ್ ಮಾಡ್ಕೋಬೇಕು. ಇನ್ನು ಒಂದೇ ಪಾಟಲ್ಲಿ ಸುಮಾರಷ್ಟು ಸ್ನೇಕ್ ಪ್ಲ್ಯಾಂಟ್ ಬೆಳೆದುಬಿಟ್ಟಿತ್ತು. ಅದನ್ನೆಲ್ಲ ಒಂದು 4 ಪಾಟಿಗೆ ಡಿವೈಡ್ ಮಾಡಿ ಹಾಕಿದ್ದೀನಿ. ಸ್ಟೆಪ್ಸ್ ಹತ್ರೆಲ್ಲ ಇಡೋಣ, ಲುಕ್ ವೈಸ್ ಕೂಡ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು. ಇನ್ನಿವತ್ತು ನೀರೆಲ್ಲ ಹಾಕಿ ಇಟ್ಬಿಟ್ರೆ ನಾಳೆ ಅದನ್ನು ಮನೆ ಒಳಗಡೆ ಇಟ್ಕೋಬೋದು ಅಂತ. ಇನ್ನು ಅಪ್ಪು ರೂಮ್ಗೆ ಅಂತ ಅಂದ್ಬಿಟ್ಟು ಚಿಕ್ಕ ಸಸಿ ಇತ್ತು, ಅದನ್ನು ಒಂದು ಪುಟ್ಟು ಪಾಟಿಗೆ ಹಾಕಿಟ್ಟಿದ್ದೀನಿ. ಅವನು ಅದನ್ನು ರೂಮಲ್ಲಿ ತೊಗೊಂಡೋಗಿ ಇಟ್ಕೋಬೋದು ಟೇಬಲ್ ಮೇಲೆ ಅಂತ ಹೇಳಿಬಿಟ್ಟು. ಇನ್ನಿಲ್ಲಿ ಫುಲ್ ಕಂಪ್ಲೀಟಾಗಿ ಮಣ್ಣೆಲ್ಲ ಆಗೋಯ್ತು. ಇನ್ನು ಇದನ್ನೆಲ್ಲ ಕೂಡ ಕ್ಲೀನ್ ಮಾಡ್ಕೋಬೇಕು. ಮತ್ತು ಇಲ್ಲಿ ಮೇಲ್ಗಡೆಯಿಂದನೂ ಕೂಡ ಸ್ಟೆಪ್ಸ್ ಎಲ್ಲ ತೊಳೆದು ಕ್ಲೀನ್ ಮಾಡ್ಕೊಂಬಿಡೋಣ ಇವತ್ತೇ ಅಂತ ಅಂದ್ಕೊಂಡ್ವಿ. ಯಾಕಂದರೆ ಹಬ್ಬದ ದಿನ ಜಸ್ಟು ಒಂದು ಮಾಪ್ ತೊಗೊಂಡು ಒರೆಸ್ಕೊಂಡು ಹೋಗ್ಬಿಡ್ಬೋದು. ಕಂಪ್ಲೀಟಾಗಿ ಎಲ್ಲ ತೊಳೆದು ಕ್ಲೀನ್ ಮಾಡ್ಕೋಬೇಕು ಅಂತ ಅಂದರೆ ತುಂಬ ಕಷ್ಟ ಆಗೋಗ್ಬಿಡುತ್ತೆ. ಇನ್ನು ಆ ಟೈಮಲ್ಲಿ ಎಲ್ಲ ಡಬಲ್ ಕೆಲಸ ಆಗೋಗ್ಬಿಡುತ್ತೆ. ಬೇಡ ಅಂತ ಅಂದ್ಬಿಟ್ಟು ಇವತ್ತೆಲ್ಲ ಕಂಪ್ಲೀಟಾಗಿ ಮೇಲಿಂದ ತೊಳ್ಕೊಂಡು ಬಂದುಬಿಡೋಣ. ಆಮೇಲೆ ನೆಕ್ಸ್ಟು ಹಬ್ಬದ ಟೈಮ್ಗೆ ಸಿಂಪಲಾಗಿ ಕ್ಲೀನ್ ಮಾಡ್ಕೊಂಡ್ರೆ ಆಗುತ್ತೆ ಅಂತ. ಇವಾಗೆಲ್ಲ ಪಾಟಿಂಗ್ ಮಾಡಿದ್ದಾಯಿತು. ಒಂದು ಸೈಡೆಲ್ಲ ಪಾಟ್ನ ಜರುಗಿಸಿ ಇಟ್ಟು ಇವಾಗೆಲ್ಲ ಕಸ ಗುಡಿಸ್ಕೊಳ್ತಾ ಇದ್ದೀನಿ. ಕಂಪ್ಲೀಟಾಗಿ ಮಣ್ಣೆಲ್ಲ ಕಸ ಗುಡಿಸ್ಕೊಂಡಿದ್ದಾದಮೇಲೆ ಆಮೇಲೆ ನೀಟಾಗಿ ತೊಳ್ಕೊಂಡು ಹೋಗ್ಬೋದು ಅಂತ. ನಾನು ಸರಿ ವಾಶ್ ಮಾಡಿಬಿಡೋಣ ಬನ್ನಿ ಅಂತ ಜೀವನ ಕರೆದ್ರೆ ಅವರು ಅದೇನಿದೆ ಶೂ ಎಲ್ಲ ಹಳೇದು ಮತ್ತು ಸ್ಲಿಪ್ಪರ್ಸ್ ಎಲ್ಲ ಯಾವ್ಯಾವ್ದು ಹಳೇದಿದೆ ಶೂ ರ್ಯಾಕಲ್ಲಿ ಅದನ್ನೆಲ್ಲ ಕ್ಲಿಯರ್ ಮಾಡಿಬಿಡ್ತೀನಿ ಅಂತ ಆ ಒಂದು ಕೆಲಸ ಇಟ್ಕೊಂಡ್ರು. ಮತ್ತು ಅದಾದಮೇಲೆ ಒಂದು ಕೆಲಸ ಬಂತು, ಹಿಂದೆಗಡೆ
ಚೇಂಬರ್ ಹತ್ರ ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅಂತ. ಅದನ್ನ ಜೀವನ್ ಹೋಗಿ ನೈಟ್ ನೋಡ್ಕೊಂಡು ಬಂದಿದ್ದರು. ಸರಿ ಅಂತ ಅದನ್ನು ಮಾಡೋದಕ್ಕೆ ಹೋದರು. ಅಯ್ಯೋ ಒಂದು ಕೆಲಸ ಅಲ್ಲ, ಎಷ್ಟು ಕೆಲಸ ಆಗೋಯ್ತು ಗೊತ್ತಾ. ಅವತ್ತು ನಾವು ಜಸ್ಟ್ ಅಂದ್ಕೊಂಡಿದ್ದು ನಮ್ಮ ಮನೆ ಒಳಗಡೆ ಏನೇನೆಲ್ಲ ಕೆಲಸ ಇದೆ ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಳ್ಳೋಣ, ಕಟನ್ಸ್ ಎಲ್ಲ ವಾಶ್ಗೆ ಹಾಕೋಣ, ಸೋಫಾ ಕವರೆಲ್ಲ ವಾಶ್ಗೆ ಹಾಕ್ಬಿಡೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದು. ಬಟ್ ನೋಡಿದ್ರೆ ಒಂದ್ರ ಮೇಲೆ ಒಂದು ಕೆಲಸ ಬರ್ತಾನೇ ಇತ್ತು. ನಮಗಂತೂ ಯಾವ್ದು ಮಾಡೋದು ಯಾವ್ದು ಬಿಡೋದು ಅನ್ನೋ ಥರನೇ ಆಗೋಗ್ಬಿಟ್ಟಿತ್ತು. ಇನ್ನು ನಾವು ಹಿಂದೆಗಡೆ ಎಲ್ಲ ಕೆಲಸ ಮುಗಿಸ್ಕೊಂಡು ಆಮೇಲೆ ನಮ್ಮ ಕಂಪ್ಲೀಟ್ ಬಿಲ್ಡಿಂಗ್ನೆಲ್ಲ ವಾಶ್ ಮಾಡಿ ಕ್ಲೀನ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಟೈಮ್ ಆಗಲೇ 5:15 ಆಗೋಗ್ಬಿಟ್ಟಿತ್ತು. ಇನ್ನು ಪಾಪುಗೂ ಕೂಡ ಸ್ನಾನ ಮಾಡಿಸಿರಲಿಲ್ಲ. ಆವಾಗ ಪಾಪುನ ಕರ್ಕೊಂಡು ಹೋಗಿ ಸ್ನಾನ ಮಾಡಿಸಿದಾಯಿತು. ಮೈ ಸ್ನಾನ ಅಲ್ವಾ, ಸೊ ನಡೆಯುತ್ತೆ. ಇನ್ನು ತಲೆ ಸ್ನಾನ ಎಲ್ಲ ಇದ್ದರೆ ಇಷ್ಟು ಲೇಟ್ ಆದರೆ ನಾನು ತಲೆ ಸ್ನಾನ ಮಾಡಿಸೋದಕ್ಕೆ ಹೋಗೋದಿಲ್ಲ. ಮೈ ಸ್ನಾನ ಮಾಡಿಸ್ಕೊಂಡು ಪಾಪುಗೂ ಕೂಡ ಇವಾಗ ಅವಳನ್ನ ಬೆಡ್ ಮೇಲೆ ಮಲಗಿಸಿ ನಾನು ಹೋಗಿ ಸ್ನಾನ ಮಾಡಿಕೊಂಡು ಬಂದೆ. ಆಮೇಲೆ ಜೀವನ್ ಹೋಗಿ ಸ್ನಾನ ಮಾಡ್ಕೊಂಡು ಬಂದರು. ಇನ್ನು ಅಪ್ಪುಗೆ ಕೂಡ ಜೀವನೇ ಸ್ನಾನ ಮಾಡಿಸಿದ್ರು. ಈ ರೀತಿಯಾಗಿ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿಯೋಷ್ಟೊತ್ತಿಗೆ ಸಂಡೇ ಕೂಡ ಹಾಗೆ ಹೋಗಿತ್ತು ಅಂತ ಅನ್ನಿಸ್ತು. ಓನಮ್ಮ, ನಾನು ಈ ಕಡೆ ಒಂದು ಪಿಲ್ಲೋ ಆ ಕಡೆ ಒಂದು ಪಿಲ್ಲೋ ಇಟ್ಬಿಟ್ಟು ಹೋಗಿರ್ತೀನಿ, ಯಾಕಂದರೆ ತಿರುಗ್ತಾನೆ ಇರ್ತಾಳೆ ಅವಳು. ಹಾಗಾಗಿ ಹಿಂಗೆ ಯಾವುದಕ್ಕೂ ಇರಲಿ ಅಂತ ಇಟ್ಬಿಟ್ಟು ಹೋಗಿದ್ದೆ. ಬಟ್ ಏನು ತಿರುಗಿಲ್ಲ, ಹಿಂಗೆ ಇತ್ತು. ಬಾ ಹೋಗೋಣ, ಬಾ ಕೆಳಗಡೆ ಹೋಗೋಣ, ಬಾ. ಸಿರಿ 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 ಏ ಕಳಿ ಓನ ಬಂಗಾರಿ ಓ ನನ್ನ ನೀನು ಓನು ಓನು ಓನಮ್ಮ. ಬಾ ಹೋಗೋಣ, ಬಾ ಕೆಳಗೆ, ಮಾಮಂಗೆ ಕಾಲ್ ಮಾಡೋಣ, ಬಾ. ಇನ್ನು ಪಾಪುನ ಕರ್ಕೊಂಡು ಕೆಳಗಡೆ ಬಂದೆ. ಕೆಳಗಡೆ ಹಾಲ್ದು ಇದೆಲ್ಲ ಕಟನ್ಸ್ ವಾಶ್ಗೆ ಹಾಕೋದಕ್ಕೆ ಆಗಲಿಲ್ಲ. ಇನ್ನು ಸೋಫಾ ಕವರ್ ಬೆಳಗ್ಗೆ ಏನು ವಾಶ್ಗೆ ಹಾಕಿದ್ವಿ ಅದನ್ನೆಲ್ಲ ಇವಾಗ ಹಾಕ್ತಾಯಿದ್ದೀನಿ. ಸೊ ಇದೆಲ್ಲ ಆಲ್ಮೋಸ್ಟ್ ಬೇಗನೆ ಮಾಡ್ಕೊಂಬಿಡ್ಬೋದು. ಇದನ್ನೆಲ್ಲ ಏನು ವಾಷಿಂಗ್ ಮಿಷಿನ್ ಅಲ್ವಾ ಕೆಲಸ ಮಾಡೋದು, ನಾವೇ ಎಲ್ಲ ಒಗೆದು ಕ್ಲೀನ್ ಮಾಡ್ಕೋಬೇಕು ಅಂತ ಅಂದಿದ್ದಿದ್ರೆ ಮಾತ್ರ ನಿಜವಾಗ್ಲೂ ಅದು ಆಗ್ತಾನೇ ಇರಲಿಲ್ಲ. ಸೊ ವಾಷಿಂಗ್ ಮಿಷಿನ್ ಇರೋದ್ರಿಂದ ಬಟ್ಟೆಗಳ ಕೆಲಸ ಒಂದು ಸ್ವಲ್ಪ ನನಗೆ ಕಡಿಮೆ ಅಂತಲೇ ಹೇಳ್ಬೋದು. ಇನ್ನು ಬೇರೆ ಕೆಲಸ ಅಂತೂ ಇದ್ದೇ ಇರುತ್ತೆ, ಕಸ ಗುಡಿಸಿ ಮನೆ ಒರೆಸೋದು, ಪಾತ್ರೆ ತೊಳೆಯೋದು ಇದೆಲ್ಲ ಅಂತೂ ಇದ್ದೇ ಇರುತ್ತೆ. ಬಟ್ ಬಟ್ಟೆ ಕೆಲಸ ಅಂತೂ ಒಂದು ಸ್ವಲ್ಪ ನಾನು ಆರಾಮ ಅಂತಲೇ ಹೇಳ್ಬೋದು. ಇವಾಗ ಒಗ್ದಿಟ್ಟಿರೋ ಸೋಫಾ ಕವರ್ನೆಲ್ಲ ಹಾಕ್ಬಿಡೋಣ ಅಂತ ಹಾಕ್ತಾಯಿದ್ದೆ. ಇನ್ನು ನನ್ನ ತಮ್ಮನಿಗೆ ಕೂಡ ಕಾಲ್ ಮಾಡಿ ಬರೋದಕ್ಕೆ ಹೇಳಬೇಕಾಗಿತ್ತು. ಒಂದು ಸ್ವಲ್ಪ ಡಿಮಾರ್ಟ್ ಹತ್ರ ಹೋಗಬೇಕಾಗಿತ್ತು. ನಾನು ಹೋಗೋದಕ್ಕಾಗಲ್ಲ. ಇಫ್ ಇನ್ ಕೇಸ್ ಏನಾದರೂ ಬೇಕು ಅಂತಂದರೆ ನನ್ನ ತಮ್ಮನಿಗೆ ಹೇಳಿದ್ರೆ ಅವನೇ ಹೋಗಿ ತಂದುಕೊಡ್ತಾನೆ. ಸೊ ದಟ್ ಅವನಿಗೆ ಹೇಳ್ಬಿಡೋಣ ಅಂತ ಅಂದ್ಬಿಟ್ಟು ಕಾಲ್ ಮಾಡಿ ಕರೆದೆ. ಅದಾದಮೇಲೆ ಉಷಾಕನೂ ಕೂಡ ಕಾಲ್ ಮಾಡಿದ್ದಾರೆ. ನೋಡಿದ್ರೆ ಮೊಬೈಲ್ ಸ್ವಿಚ್ ಆಫ್ ಆಗಿಬಿಟ್ಟಿದೆ. ನಾನು ನನ್ನ ತಮ್ಮಂಗೆ ಕಾಲ್ ಮಾಡಿಬಿಟ್ಟು ಕೆಳಗಡೆ ಬಂದೆ, ಮೊಬೈಲ್ ಸ್ವಿಚ್ ಆಫ್ ಆಯಿತು. ಯಾವುದೋ ಜ್ಞಾನದಲ್ಲಿ ನಾನು ಟೇಬಲ್ ಮೇಲೇ ಇಟ್ಬಿಟ್ಟು ಮೊಬೈಲ್ ಕಡೆ ಗಮನನೇ ಕೊಟ್ಟಿಲ್ಲ. ಆಮೇಲೆ ಉಷಾಕ ಜೀವನ್ಗೆ ಕಾಲ್ ಮಾಡಿಬಿಟ್ಟು ಇವತ್ತು ಚೀಟಿ ಇರೋದ್ರಿಂದ ಚೀಟಿ ಅಮೌಂಟ್ ಹಾಕಬೇಕಾಗಿತ್ತು. ಸೊ ನಾನು ಅದೇ ಮರ್ತೇ ಹೋಗಿದ್ದೆ. ಆಮೇಲೆ ಉಷಾಕ ಕಾಲ್ ಮಾಡಿ ಹೇಳಿದ್ಮೇಲೆ ಚೀಟಿ ಅಮೌಂಟ್ ಕೂಡ ಕಳಿಸಿದ್ದಾಯಿತು. ಆವಾಗ ಮೊಬೈಲ್ನ ಹುಡುಕ್ಬಿಟ್ಟು ಚಾರ್ಜ್ಗೆ ಹಾಕಿದ್ದಾಯಿತು ನಾನು. ನನ್ನ ತಮ್ಮನೂ ಕೂಡ ಬಂದ. ಅವನ ಹತ್ರ ಮಾತಾಡ್ಕೊಂಡು ಹೀಗೆ ಪಾಪುನ ಕೂಡ ಮಲಗಿಸ್ದೆ. ಇನ್ನು ಅಪ್ಪುಗೆ ಕೂಡ ಹೇಳ್ಕೊಡ್ಬೇಕಾಗಿತ್ತಲ್ವ, ಅವನಿಗೆ ಪ್ರತಿದಿನ ಬರ್ಸೋದ್ರಿಂದ ಬೆಳಗ್ಗೆ ಒಂದು 3 ಅವರ್ ಬರೆಸ್ತಾ ಇದ್ದೆ. ಅದಾದಮೇಲೆ ಅವನ ಪಾಡಿಗೆ ಅವ್ನು ಆಟಾಡ್ಕೊಂಡಿರಲಿ ಅಂತ ಬಿಟ್ಬಿಡ್ತಾ ಇದ್ದೆ. ಬಟ್ ಇವಾಗ ಒಂದು ಸ್ವಲ್ಪ ಸ್ಟ್ರಿಕ್ಟಾಗಿ ಅವನು ಚೆನ್ನಾಗಿ ಬರೀಲಿ, ಚೆನ್ನಾಗೆಲ್ಲ ಕಲ್ತ್ಕೊಳ್ಳಿ ಅನ್ನೋದಕ್ಕೋಸ್ಕರ ಬೆಳಗ್ಗೆನೂ ಬರೆಸಿ ಸಂಜೆನೂ ಕೂಡ ಬರೆಸ್ತೀನಿ. ಇವತ್ತೊಂದು ಸ್ವಲ್ಪ ಜಾಸ್ತಿ ಅವರೇ ಅವನಿಗೆ ಕ್ಲಾಸ್ ತೊಗೊಂಡೆ ಅಂತ ಹೇಳ್ಬೋದು. ಎಲ್ಲನೂ ಕೂಡ ನೆನ್ಪಿಟ್ಕೊಂಡಿದ್ದಾನೆ ಏನು ಅಂತ ಅಷ್ಟೇನೆ, ಇನ್ನೇನಿಲ್ಲ. ಎಲ್ಲನೂ ಹೇಳಿದ್ದೆಲ್ಲ ಬರೀತಾನೆ. ಸೊ ನನಗೂ ಕೂಡ ಖುಷಿ ಆಯಿತು. ಇನ್ನಿವಾಗ ಸ್ಕೂಲ್ ಹತ್ರ ಹೋಗೋದಕ್ಕೆ ಅಂತ ನಾನು ಅಪ್ಪು ಇಬ್ಬರು ಕೂಡ ರೆಡಿಯಾಗಿದ್ದೀವಿ. ಪಾಪುನ ಅಮ್ಮನ ಮನೆಯಲ್ಲಿ ಬಿಟ್ಬಿಟ್ಟು ನಾನು ಸ್ಕೂಲ್ಗೆ ಅಪ್ಪುನ ಕರ್ಕೊಂಡು ಹೋಗ್ತೀನಿ.
ಆಧಾರ್ ಕಾರ್ಡ್ ಜೆರಾಕ್ಸ್ ಆಗಿರ್ಬೋದು, ಅಪ್ಪುದು ಬರ್ತ್ ಸರ್ಟಿಫಿಕೇಟ್ ಆಗಿರ್ಬೋದು, ಇದೆಲ್ಲ ಒಂದು ಸ್ವಲ್ಪ ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಬೇಕಾಗಿತ್ತು. ಹಾಗಾಗಿ ಎಲ್ಲ ಡಾಕ್ಯುಮೆಂಟ್ಸ್ನು ಸಬ್ಮಿಟ್ ಮಾಡಿಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಅಪ್ಪನ ಕರ್ಕೊಂಡು ಇವಾಗ ಹೋಗ್ತಾ ಇದ್ದೀನಿ. ಹಾಗೆ ಅಪ್ಪುದು ಪ್ರೆಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋನ ಕೂಡ ಕೇಳಿದ್ದಾರೆ. ಪ್ರೆಸೆಂಟ್ ನಾವು ಯಾವುದು ಪಾಸ್ಪೋರ್ಟ್ ಸೈಜ್ ಫೋಟೋಸ್ನ ಅಪ್ಪುಗೆ ತೆಗ್ಸಿರ್ಲಿಲ್ಲ. ಸೊ ಆನ್ ದ ವೇ ಹೋಗ್ತಾ ಹಾಗೆ ಫೋಟೋನ ಕೂಡ ತೆಗೆಸ್ಕೊಂಡು ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಪಾಪುನೆಲ್ಲ ಇಟ್ಕೊಂಡು ಹೋಗೋದಕ್ಕಾಗಲ್ಲ. ನಾನು ಅಪ್ಪು ಇಬ್ಬರೇ ಹೋಗೋದ್ರಿಂದ ಅಮ್ಮನ ಮನೆ ಇಲ್ಲೇ ಹತ್ತಿರ ಅಲ್ವಾ, ಅಮ್ಮನ ಮನೆಗೆ ಬಿಟ್ಬಿಟ್ಟು ಹೋಗ್ಬೋದು. ಫೀಡಿಂಗ್ ಎಲ್ಲ ಮಾಡಿಸಿದ್ರೆ ಅಮ್ಮ ಪಾಪುಗೆ ನಿದ್ದೆ ಮಾಡಿಸ್ತಾರೆ. ನಾವು ಬರೋ ತನಕ ಅವಳೇನು ಎದ್ದೇಳಲ್ಲ. ಬಟ್ ಆಲ್ಸೋ ಬೇಗ ಹೋಗಿ ಕೆಲಸ ಮುಗಿಸ್ಕೊಂಡು ಬಂದುಬಿಡಬೇಕು. ನಾವು ಸಪ್ರೇಟಾಗಿ ಫಾರ್ಮುಲಾ ಮಿಲ್ಕೆಲ್ಲ ಏನೂ ಹಾಕಲ್ವಲ್ಲ, ಅದರಿಂದ ನನಗೊಂದು ಸ್ವಲ್ಪ ಬೇಗ ಅನ್ನೋ ಥರ ಅನಿಸ್ತಾ ಇರುತ್ತೆ. ಸೊ ಬೇಗನೆ ಹೋಗಿ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಬಂದೆ. ಇನ್ನು ಅಲ್ಲೇನೂ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಸೊ ಫ್ರೆಂಡ್ಸ್, ಬೆಳಗ್ಗೆಯಿಂದ ಪ್ರಾಪರಾಗಿ ಏನು ಬ್ಲಾಗ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಹಿಂಗೆ ಆಗೋಗ್ಬಿಟ್ಟಿತ್ತು ಅಂತಂದರೆ ಬೆಳಗ್ಗೆಯಿಂದ ಬೇಗನೆ ಮನೆ ಕೆಲಸಗಳನ್ನೆಲ್ಲ ಮಾಡಿ ಮುಗಿಸ್ಕೊಂಡೆ. ಅದಕ್ಕೆ ಟೈಮ್ ಆಗಲೇ 10:30 ಆಗೋಗ್ಬಿಡ್ತು. ಸರಿ ಬೇಗ ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಮಾಡಿಬಿಟ್ಟು ಹೋಗೋಣ ಅಂತ ಅಂದ್ಕೊಂಡೆ. ಸ್ನಾನ ಮಾಡ್ಕೊಂಡು ಬಂದೆ, ಅಷ್ಟೊತ್ತಿಗೆ ಆಗಲೇ ಟೈಮ್ ನೋಡಿದ್ರೆ 11 ಗಂಟೆ 11:30 ಆಗೋಗ್ಬಿಟ್ಟಿತ್ತು. ಸರಿ ಬಿಡು, ಸಂಜೆ ಪೂಜೆ ಮಾಡೋಣ ಅಂತ ಅಂದ್ಕೊಂಡು ಸುಮ್ಮನೆ ಆಗೋಗ್ಬಿಟ್ಟೆ. ಯಾಕಂದರೆ ಹರಿಬರಿನಲ್ಲಿ ಪೂಜೆ ಮಾಡೋದಕ್ಕೆ ಒಂಥರ ಮೈಂಡ್ ಪೀಸ್ ಅಂತ ಅನಿಸಲ್ಲ. ನಾವು ಏನೋ ಕಾಟಾಚಾರ ಪೂಜೆ ಮಾಡ್ತಾಯಿದ್ದೀವಿ ಅಂತ ಅನಿಸುತ್ತೆ. ಸೊ ಹಾಗಾಗಿ ಸಂಜೆಗೆ ಪೂಜೆ ಮಾಡೋಣ ಬಿಡು ಅಂತ ಅಂದ್ಕೊಂಡು ಸುಮ್ಮನೆ ಆಗೋಗ್ಬಿಟ್ಟೆ. ಇನ್ನು ಅಪ್ಪುನ ಕರ್ಕೊಂಡು ನಾನು ಮತ್ತು ಅಪ್ಪು ಇಬ್ಬರು ಕೂಡ ಸ್ಕೂಲ್ ಹತ್ರ ಹೋಗಿದ್ವಿ. ಸ್ಯಾಟರ್ಡೇ ಜೀವನ್ ಹೋಗಿದ್ದರು ಅಪ್ಪುನ ಕರ್ಕೊಂಡು. ಆವಾಗ ಯೂನಿಫಾರ್ಮ್ ಮೆಷರ್ಮೆಂಟ್ ಎಲ್ಲ ಕೂಡ ಕೊಟ್ಬಿಟ್ಟು ಬಂದಿದ್ದರು ಹೊಸ ಸ್ಕೂಲಿಗೆ. ಇನ್ನು ಇವಾಗ ನಾವು ಯಾಕೆ ಹೋಗಿದ್ದು ಅಂತ ಅಂದರೆ ಅಡ್ಮಿಷನ್ಗೆ ಅಂತ ಅಂದ್ಬಿಟ್ಟು ಅವರು ನಮ್ಮದು ಆಧಾರ್ ಕಾರ್ಡ್ ಮತ್ತು ಅಪ್ಪುದು ಬರ್ತ್ ಸರ್ಟಿಫಿಕೇಟ್ ಆಗಿರ್ಬೋದು, ಅದಾದಮೇಲೆ ನಮ್ಮದು ಅಡ್ರೆಸ್ ಪ್ರೂಫ್ ಆಗಿರ್ಬೋದು, ಇದನ್ನೆಲ್ಲ ಕೇಳಿದರು. ಸೊ ಏನೇನೆಲ್ಲ ಬೇಕು ಎಲ್ಲನೂ ಕೂಡ ತೊಗೊಂಡು ಅಡ್ಮಿಷನ್ಗೆ ಅಂತ ಹೋಗಿ ಸಬ್ಮಿಟ್ ಮಾಡಿಬಿಟ್ಟು ಬಂದೆ. ನಾವು ಅಡ್ಮಿಷನ್ ಶುಕ್ರವಾರನೇ ಮಾಡಿಬಿಟ್ಟಿದ್ವಿ. ಅಪ್ಪು ಬರ್ತ್ಡೇ ದಿನವೇ ನಾವು ಅಡ್ಮಿಷನ್ ಮಾಡಿಬಿಟ್ಟು ಬಂದ್ವಿ. ಬಟ್ ಸ್ಯಾಟರ್ಡೇ ಹೋಗಿದ್ದು ಸ್ಕೂಲಲ್ಲಿ ಯೂನಿಫಾರ್ಮ್ ಮೆಷರ್ಮೆಂಟ್ ಕೊಡೋದಕ್ಕೆ ಅಂತ ಅಂದ್ಬಿಟ್ಟು. ಇವತ್ತು ಹೋಗಿದ್ದು ಅದೇನೇನೆಲ್ಲ ಇದೆ ಅಡ್ಮಿಷನ್ಗೆ ಅದನ್ನೆಲ್ಲ ಸಬ್ಮಿಟ್ ಮಾಡೋದಕ್ಕೆ. ಸೊ ಎಲ್ಲನೂ ಆಯಿತು ಆಲ್ಮೋಸ್ಟ್. ಇನ್ನು ಇಷ್ಟು ಆಯಿತು. ಇನ್ನು ಮನೆಗೆ ಬರೋ ಅಷ್ಟೊತ್ತಿಗೆ ಟೈಮ್ ಆಗಲೇ 12:30 ಆಗಿತ್ತು. ಅಷ್ಟೊತ್ತಿಗೆ ಆಗಲೇ ಪ್ರಿಯಾಂಕಾ ಮತ್ತು ಮಂಜು ಅವರು, ಲಕ್ಕಿ 3 ಜನ ಬಂದಿದ್ದರು. ಯಾಕೆ ಅಂತ ಅಂದರೆ ಲಕ್ಕಿಗೆ ಹುಷಾರಿರಲಿಲ್ಲ, ಅವನಿಗೆ ಸ್ವಲ್ಪ ಕೋಲ್ಡ್ ಆಗಿತ್ತು. ಡಾಕ್ಟರ್ಗೆ ತೋರಿಸೋದಕ್ಕೆ ಅಂತ ಅಂದ್ಬಿಟ್ಟು ಬಂದಿದ್ದರು. ಪಾಪುನ ತೋರಿಸ್ಕೊಂಡು ಹಾಗೆ ಅಮ್ಮ ಮನೆಗೆ ಬಂದಿದ್ರಲ್ವ. ಸೊ ಒಂಥರ ಖುಷಿ ಆಯಿತು. ಹೋಗಿದ ತಕ್ಷಣ ಒಂಥರ ಸರ್ಪ್ರೈಸ್ ಅಂತಲೇ ಹೇಳ್ಬೋದು. ಅವ್ರನ್ನ ನೋಡಿ ತುಂಬ ಖುಷಿ ಆಯಿತು. ಸ್ವಲ್ಪ ಹೊತ್ತು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಅದಾದಮೇಲೆ ಅಮ್ಮನ ಮನೆಯಲ್ಲೇ ಊಟ ಮಾಡಿಕೊಂಡು ನಾನು ಮನೆಗೆ ಬಂದೆ. ವಿಡಿಯೋ ಎಡಿಟ್ ಬೆಳಗ್ಗೆನೇ ಮಾಡಿದ್ದೆ, ಬಟ್ ಅಪ್ಲೋಡ್ ಮಾಡೋದಕ್ಕಾಗಿರಲಿಲ್ಲ. ಸೊ ಮನೆಗೆ ಬಂದಮೇಲೆ ವಿಡಿಯೋ ಅಪ್ಲೋಡ್ ಮಾಡಿದ್ದಾಯಿತು. ಸೊ ಬೆಳಗ್ಗೆಯಿಂದ ಇಷ್ಟು ಕೆಲಸ ಆಯಿತು. ಇನ್ನು ನಿನ್ನೆ ಅಂತೂ ಆ ಸಂಡೇ ಥರನೇ ಇರಲಿಲ್ಲ ನಮಗೆ. ಯಾಕೆ ಅಂತ ಅಂದರೆ ನಮ್ಮದು ಹಿಂದೆಗಡೆ ಏನು ಚೇಂಬರ್ ಬರುತ್ತಲ್ವ, ಸಿಂಕ್ ಎಲ್ಲ ನೀರು ಹೋಗುತ್ತಲ್ಲ, ಅದ್ರದ್ದು ಚೇಂಬರ್ ಏನು ಬರುತ್ತೆ ಅಲ್ಲಿ ಯಜ್ಞ ಏನೋ ತೋಡ್ಬಿಟ್ಟಿದೆ ಅಂತ ಅನಿಸುತ್ತೆ. ಪೈಪಲ್ಲಿ ಯಾವಾಗಲೂ ಅಂದರೆ ಅಲ್ಲಿ ಆ ಚೇಂಬರ್ ಏನಿದೆ ಯಾವಾಗಲೂ ಮಣ್ಣು ತುಂಬಿಕೊಳ್ತಾ ಇರೋದು. ನಾವು ಇದು ಯಾಕೆ ಮಣ್ಣು ತುಂಬ್ತಿದೆ ಅನ್ನೋದೇ ನಮ್ಗೆ ಅರ್ಥ ಆಗ್ತಿಲ್ಲ. ನಾವೇನು ಅಂದ್ಕೊಂಡಿದ್ವಿ ಆ ಒಂದು ಪೈಪ್ ಕನೆಕ್ಷನ್ ಏನು ಬಂದಿದೆ ಚೇಂಬರ್ಗೆ, ಅಲ್ಲಿ ಯಜ್ಞನೋ ಏನೋ ತೊಗೊಂಬಂದು ಮಣ್ಣನ್ನು ತೊಳ್ಕೊಂಡು ಅಲ್ಲಿಗೆ ತುಂಬ್ತಿದೆ ಅಂತ ಅಂದ್ಕೊಂಡ್ವಿ. ಆಲ್ಮೋಸ್ಟ್ 3ನೇ ಸತಿ ಅಂತ ಅಂದ್ಕೊಳ್ತೀನಿ. ನಮಗೆ 3ನೇ ಸಲಿನೇ ಗೊತ್ತಾಗಿರೋದದು. ಅಲ್ಲಿ ನೋಡಿದ್ರೆ ಫುಲ್ಲು ಮಣ್ಣು ಫಿಲ್ ಆಗಿಬಿಟ್ಟಿತ್ತು. ಅದನ್ನೆಲ್ಲ ತೆಗೆದು ಅದಾದಮೇಲೆ ಕ್ಲಿಯರ್ ಮಾಡಿ ಆಮೇಲೆ ಜೀವನ್ ನೋಡಿದ್ದಕ್ಕೆ ಅಲ್ಲಿ ಯಜ್ಞ ತೋಡ್ಬಿಟ್ಟಿತ್ತು. ಆಮೇಲೆ ನೋಡಿದ್ರೆ ಇವಾಗ ಅದೊಂದು ಬೇರೆ ಕೆಲಸ ಇದೆ. ನಾವು ಅದನ್ನು ಬೇರೆ ಇವಾಗ ರೆಡಿ ಮಾಡಿಸ್ಬೇಕು. ಮತ್ತು ಏನು ಗೊತ್ತಾ, ಕಟ್ಟಿರೋ ಮನೆಯಲ್ಲಿ ಅದೆಲ್ಲ ಕೆಲಸಗಳು ಬಂದರೆ ನಿಜ ಸಿಕ್ಕಾಪಟ್ಟೆ ತಲೆನೋವು ಅಂತಲೇ ಅನಿಸುತ್ತೆ. ಆಮೇಲೆ ನಮ್ಮಪ್ಪಂಗೆ ಕೇಳಿದ್ದಕ್ಕೆ ನಮ್ಮಪ್ಪ ಸಂಡೇ ಮಾಡೋಣ ಬಿಡು ಅಂತ ಹೇಳಿದ್ರು. ಅಂದರೆ ನಿನ್ನೆ ಗೊತ್ತಾಗಿರೋದಲ್ವ, ನೆಕ್ಸ್ಟು ಸಂಡೇ ಮಾಡೋಣ ಅಂತ ಹೇಳಿದ್ರು. ಇನ್ನು ನಿನ್ನೆ ಒಂದಷ್ಟು ಪ್ಲ್ಯಾಂಟಿಂಗ್ ಎಲ್ಲ ಮಾಡೋದಿತ್ತು, ಗಿಡಗಳು, ಅದನ್ನೆಲ್ಲ ಮಾಡಿ ಅದಾದಮೇಲೆ ನಮ್ಮ ಬಿಲ್ಡಿಂಗೆಲ್ಲ ಕೂಡ ವಾಶ್ ಮಾಡ್ಕೊಂಡ್ವಿ. ಯುಗಾದಿ ಹಬ್ಬಕ್ಕೆ ಕೂಡ ಕ್ಲೀನ್ ಮಾಡ್ದಂಗೆ ಆಗುತ್ತೆ ಕಂಪ್ಲೀಟಾಗಿ ಅಂತ ಅಂದ್ಬಿಟ್ಟು ಅದೆಲ್ಲ ಮಾಡ್ಕೊಂಡಿದ್ದಾಯಿತು. ನಿನ್ನೆಲ್ಲ ಫುಲ್ ಬರೀ ಹೆಂಗೆ ಆಗೋಗ್ಬಿಟ್ಟಿತ್ತು ಅಂತಂದರೆ ಕ್ಲೀನಿಂಗ್ ಅನ್ನೋ ಥರನೇ ಆಗೋಗ್ಬಿಟ್ಟಿತ್ತು. ಆ್ಯಂಡ್ ಫೈನಲಿ ಎಲ್ಲ ಆಯಿತು. ಇನ್ನು ನಮ್ಮ ಮನೆ ಒಳಗಡೆ ಹೇಳಬೇಕು ಅಂತ ಅಂದರೆ ಕಿಚನಲ್ಲಿ ನಾನೇನು ಜಾಸ್ತಿ ಸಾಮಾನೆಲ್ಲ ಇಟ್ಕೊಂಡಿಲ್ಲ. ಅವಾಗಿಂದವಾಗ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ. ಜಸ್ಟ್ ಆ ಡೋರೆಲ್ಲನೂ ಕೂಡ ಕ್ಲೀನ್ ಮಾಡ್ಕೋಬೇಕಾಗಿತ್ತು. ನನ್ನ ತಮ್ಮ ಬರ್ತೀನಿ ಅಂತ ಆಮೇಲೆ ಹೇಳ್ದ ಸರಿ ಬಿಡು, ಯಾವಾಗಾದ್ರೂ ಮಧ್ಯದಲ್ಲಿ ಆದರೆ ಕ್ಲೀನ್ ಮಾಡ್ಕೊಡ್ತೀನಿ ಅಂತ ಯಾಕೆ ಅಂದರೆ ನನಗಂತೂ ಎಟಕ್ಸಲ್ಲ, ಸ್ವಲ್ಪ ಹೈಟ್ ಇರೋದ್ರಿಂದ ಅಲ್ವಾ. ಜೀವನ್ ಇಲ್ಲ ಅಂದರೆ ಇವರು ಚಿಂಟು ಹತ್ತಲೇಬೇಕು. ನಮ್ಮ ಮನೆಯಲ್ಲಿ ಹೈಟ್ ಇರೋದು ಅಂದರೆ ನನ್ನ ತಮ್ಮ ಒಬ್ಬನೇ. ಸೊ ಹಾಗಾಗಿ ಅವ್ನಿಗೆ ಹೇಳ್ಬಿಟ್ಟು ಅದೊಂಚೂರು ಮೇಲ್ಗಡೆ ಕ್ಲೀನ್ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಮೇಲ್ಗಡೆ ಇನ್ ದ ಸೆನ್ಸ್ ಸಜ್ಜೆ ಒಳಗಡೆ ಅಲ್ಲ, ಡೋರೆಲ್ಲ ಒರೆಸ್ಕೋಬೇಕಾಗಿತ್ತು. ಅದು ಒಂದು ನಿಮಿಷ ಸಿರಿ ಹೇಳ್ತಿದ್ದಾರೆ. ಇನ್ನೂ ಇವತ್ತು ಸಿರಿನ ಅಮ್ಮನ ಮನೆಯಲ್ಲಿ ಬಿಟ್ಟು ಹೋಗಿದ್ದೆ. ಆರಾಮಾಗಿದ್ಲು ಅಲ್ವಾ ಅಮ್ಮ, ಅಲ್ವಾ ಕಂದ? ಇವತ್ತು ನೋಡಿ ಬೊಟ್ಟು ನಮ್ಮ ಮಮ್ಮಿ ಇಟ್ಟಿರೋದು.
ಸೊ ನೆನ್ನೆ ಎಲ್ಲ ಅದೇ ಕೆಲಸ ಆಗೋಯ್ತು. ನಮಗಂತೂ ಯಾಕಾದರೂ ಇವತ್ತಿನ ದಿನ ಈ ಥರ ಇದೆಯಪ್ಪ ಅನ್ನೋ ಥರ ಅನಿಸ್ಬಿಟ್ಟಿತ್ತು. ಆ ರೇಂಜಿಗೆ ತಲೆ ಕೆಟ್ಟೋಗ್ಬಿಟ್ಟಿತ್ತು. ಈಗ ನೋಡಿದ್ರೆ ಹಿಂದೆಗಡೆ ಅದೆಲ್ಲ ಒಡಿಸಿ ಮತ್ತೆ ಅದು ರೆಡಿ ಮಾಡಿಸ್ಬೇಕು. ನಮ್ಮ ಪ್ಲಂಬರ್ ಏನು ಮಾಡಿದ್ದಾರೆ ಅಂತ ಅಂದರೆ ಮೇಯ್ನಾಗಿ ಪೈಪ್ ಸುತ್ತ ಕಾಂಕ್ರೀಟ್ ಹಾಕಬೇಕು, ಅದನ್ನು ಹಾಕಿಲ್ಲ. ನಾನು ಇರುವಾಗ ಈ ಕಡೆ ಕೆಲಸ ಮಾಡೋವಾಗ ನಾನು ನೋಡ್ಕೊಂಡಿದ್ದೆ, ಇಲ್ಲೆಲ್ಲ ಹಾಕಿದ್ದಾರೆ ಕಾಂಕ್ರೀಟು, ಹಿಂದಗಡೆ ಹಾಕಿಲ್ಲ ಅವರು. ಅದೇ ಮೇಯ್ನ್ ತಪ್ಪು ಮಾಡಿರೋದು. ಕಾಂಕ್ರೀಟ್ ಹಾಕಿದ್ದಿದ್ರಲ್ವ ಅಷ್ಟು ಚಾನ್ಸಸ್ ಇರ್ತಿರ್ಲಿಲ್ಲ ಅದು ತೋಡ್ಬಿಟ್ಟು ಬರೋದಕ್ಕೆ. ನಮ್ಮ ಗ್ರೌಂಡ್ ಫ್ಲೋರ್ ಮನೆಯಲ್ಲಿ ಕೂಡ ಅದು ಹೆಂಗಾಗೋಗ್ಬಿಟ್ಟಿದೆ ಅಂತ ಅಂದರೆ ಗೋಡೆಗೆಲ್ಲ ಏನು ಹೇಳ್ತಾರೆ, ಅದು ನೀರು ಇಳಿದಾಗ ಆಗುತ್ತಲ್ಲ ಆ ಥರ ಬಂದುಬಿಟ್ಟಿದೆ. ಅವರು ಅದಕ್ಕೆ ನೆನೆ ಅಲ್ಲ ಮೊನ್ನೆ ಕರೆದ್ಬಿಟ್ಟು ತೋರಿಸಿದ್ರು ಈ ರೀತಿಯಾಗಿ ಆಗಿದೆ ಅಂತ. ನಾನು ಹೇಳ್ದೆ ಸರಿ ಅದನ್ನು ರೆಡಿ ಮಾಡಿಸ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಬಂದೆ. ಇನ್ನು ನೋಡಿದ್ರೆ ಹಿಂದೆಗಡೆ ಮೇಯ್ನಾಗಿ ಅದೇ ಪ್ರಾಬ್ಲಮ್ ಆಗಿದೆ. ಅದಕ್ಕಾಗಿಯೇ ಇವ್ರ ಮನೆಗೆ ಅದೆಲ್ಲ ಏನಿದೆ ಥಂಡಿ ಥರ ಆಗಿರೋದು. ಸರಿ ಅದೆಲ್ಲ ಕ್ಲೀನ್ ಮಾಡಿಸಿದಾಗ ಅದು ಸರಿ ಮಾಡಿಸೋಣ ಅಂದ್ಕೊಂಡು ಸುಮ್ಮನೆ ಆಗಿಬಿಟ್ಟೆ. ಈ ಥರ ಯಾಕಪ್ಪ ಅಂತ ಅನಿಸ್ಬಿಡುತ್ತೆ ಒಂದೊಂದು ಸತಿ. ಅದು ಅಂದರೆ ಒಂದು ಕ್ಷಣಕ್ಕೆ ಹೆಂಗೆ ಅನಿಸ್ತು ಗೊತ್ತಾ, ಅದೊಂದು ಮಾಡಿರೋ ಕೆಲಸಕ್ಕೆ ಅಂದರೆ ಅದೊಂದು ಮಾಡಿರೋ ಕೆಲಸಕ್ಕೆ ಈಗ ಕಂಪ್ಲೀಟಾಗಿ ನಮಗೆ ಡಬಲ್ ಕೆಲಸ ಅದು. ನೋಡಬೇಕು ಇವಾಗ ಹೇಗಾಗುತ್ತೆ ಏನು ಅಂತ. ಪ್ಲಂಬರಿಗೆ ಕಾಲ್ ಮಾಡಿದ್ದೀನಿ, ಅವ್ರು ನೋಡಿದ್ರೆ ನೆನ್ನೆ ಬರ್ತೀನಿ ಅಂತ ಅಂದರು. ಅದಾದಮೇಲೆ ಬರಲೇ ಇಲ್ಲ. ಇವತ್ತು ಅವ್ರು ಬರ್ತಾರಾ ಇಲ್ವಾ ಅಂತಲೂ ಕೂಡ ಏನೂ ಹೇಳಿಲ್ಲ. ಆಮೇಲೆ ನಮ್ಮ ಅಪ್ಪ ಹೇಳಿದ್ರು ಸರಿ ಬಿಡು ಬೇಡ ಬೇರೆಯವ್ರಿಗೆ ಹೇಳೋಣ ಅಂತಂದ್ಬಿಟ್ಟು. ಯಾಕಂದರೆ ನಮ್ಮನೆ ಕೆಲಸ ಮಾಡಿರೋರು. ಪ್ಲಂಬರ್ ಅಂತೂ ನಿಜವಾಗ್ಲೂ ಒಂಚೂರು ನನಗೆ ಅವ್ರ ಕೆಲಸ ಇಷ್ಟ ಆಗಿಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ಒಂದಲ್ಲ ಎರಡಲ್ಲ ಎಷ್ಟು ಪ್ರಾಬ್ಲಮ್ಸ್ ಆಯಿತು ಗೊತ್ತಾ. ನಮ್ಮ ಬಿಲ್ಡಿಂಗಲ್ಲಿ ಬೇರೆ ಇನ್ಯಾರ್ದು ಪ್ರಾಬ್ಲಮ್ ಆಗಿಲ್ಲ, ಬರೀ ಪ್ಲಂಬರ್ದೇ ಪ್ರಾಬ್ಲಮ್. ನನಗಂತೂ ಸಾಕಾಗಿ ಹೋಗ್ಬಿಟ್ಟಿದೆ. ಸ್ಟಾರ್ಟಿಂಗ್ ನಮ್ಮ ಮನೆ ಗೃಹಪ್ರವೇಶ ಟೈಮಲ್ಲಿ ಅಲ್ವಾ, ಮೀಟ್ರ್ ಬೋರ್ಡಲ್ಲಿ ನೀರು ಇಳಿತಾ ಇತ್ತು. ಎಲ್ಲಿಂದ ನೀರು ಬರ್ತಿದೆ ಅಂತಂದರೆ ಫಸ್ಟ್ ಫ್ಲೋರಲ್ಲಿ ಏನು ವಾಶ್ರೂಮ್ ಇದೆ ಅಲ್ವಾ, ವಾಶ್ರೂಮಿಂದ ಗೋಡೆಯಿಂದ ನೀರು ಇಳಿತಾ ಇದೆ. ಹೆಂಗೆ ಇಳಿತಾ ಇದೆ ಅಂತ ಅಂದರೆ ಒಳಗಡೆ ಪೈಪ್ ಅದು ಅವರು ಹಾಕೋವಾಗ ನೆಟ್ ಬರುತ್ತಲ್ಲ ಹಿಂಗೆ ತಿರುಗಿಸೋದು, ಅದು ಬಂದು ಏನೋ ಡ್ಯಾಮೇಜ್ ಆಗಿಬಿಟ್ಟು ಅದು ಒಳಗಡೆಗೆ ಹಿಂಗೆ ನೀರು ಇಳಿತಾ ಇದೆ. ಸೊ ಈ ರೀತಿಯಾಗೆಲ್ಲ ಆಗಿ ಆಮೇಲೆ ಅದನ್ನು ಮತ್ತೆ ಸರಿ ಮಾಡಿಸಿ ಮತ್ತೆ ಅದನ್ನು ಎಲ್ಲ ಪ್ರಾಪರ್ ಸ್ಟೇಜಿಗೆ ತೊಗೊಂಬರೋ ಅಷ್ಟೊತ್ತಿಗೆ ಅದತ್ರ 1 ತಿಂಗಳೇ ಆಗೋಗ್ಬಿಟ್ಟಿತ್ತು. 1 ತಿಂಗಳವರೆಗೂ ಮೀಟ್ರ್ ಬೋರ್ಡಲ್ಲಿ ನೀರು ಇಳಿತಾ ಇತ್ತು. ಸೊ ಈ ರೀತಿಯಾಗಿ ಅದೊಂದು ಪ್ರಾಬ್ಲಮ್ ಮಾಡಿದರು. ಅದಾದಮೇಲೆ ನೋಡಿದ್ರೆ ಇವಾಗ ಇದೊಂದು ತಲೆನೋವು. ಮತ್ತು ಮೇಲ್ಗಡೆ ನಮ್ಮದು ವಾಶ್ರೂಮಲ್ಲಿ ಜಾಗ್ವಾರ್ದು ಫಿಟ್ಟಿಂಗ್ಸ್ ಏನು ಬರುತ್ತೆ ಅಲ್ವಾ, ಸೊ ಅದ್ರದ್ದು ಒಂದು ಪ್ರಾಬ್ಲಮ್ ಮಾಡಾಕ್ಬಿಟ್ಟಿದ್ರು. ಏನಂದರೆ ಅವ್ರಿಗೆ ಹಾಕಕ್ಕೆ ಬಂದಿಲ್ಲ ಕರೆಕ್ಟಾಗಿ. ಅದನ್ನು ಅವ್ರೇನು ಮಾಡಿಬಿಟ್ಟಿದ್ದಾರೆ, ಅದನ್ನು ತಿರುಗಿಸಿ ನೆಟ್ ಹೋಗಿಸ್ಬಿಟ್ಟಿದ್ದಾರೆ. ಆಮೇಲೆ ನೋಡಿದ್ರೆ ಅದ್ರ ನೆಟ್ಟೇ ಇಲ್ಲ. ಹಿಂಗೆ ಎತ್ತಿದ್ರೆ ಸಾಕು ನಮ್ಮ ಕೈಗೆ ಅದು ಹ್ಯಾಂಡಲ್ ಬರ್ತಾಯಿದೆ. ಆಮೇಲೆ ಮತ್ತೆ ಅದನ್ನು ಹೋಗಿ ಹೊಸದು ತೊಗೊಂಡು ಬಂದು ಮತ್ತೆ ಅದನ್ನು ಹಾಕ್ಸಿದಾಯಿತು. ಈ ರೀತಿಯಾಗಿ ಎಲ್ಲ ಡಬಲ್ ಕೆಲಸ. ಈ ಮನೆಯಲ್ಲಿ ಅಲ್ವಾ ಎಲ್ಲ ಕರೆಕ್ಟಾಗಿ ಆಗಿಬಿಟ್ಟು ಈ ಪ್ಲಂಬರ್ದು ಒಂದು ಕೆಲಸ ಸರಿಗಾಗಲಿಲ್ಲ ಅಂತಂದರೆ ಫುಲ್ ಬಿಲ್ಡಿಂಗೇ ಕೆಲಸ ಹಾಳು ಅಂತ ಹೇಳ್ಬೋದು. ಆ ರೀತಿಯಾಗಿ ಆಗಿಬಿಟ್ಟಿದೆ. ನನಗಂತೂ ನಿಜ ಸಾಕಾಗೋಗ್ಬಿಟ್ಟಿದೆ. ಅದು ಎಷ್ಟು ಬೈಕೊಂಡಿದ್ದೀನೋ ಗೊತ್ತಿಲ್ಲ. ಅದು ಒಂದಾದರೆ ಇನ್ನೊಂದು ಮಳೆ ಟೈಮಲ್ಲಿ ಮೇಲ್ಗಡೆ ಏನಾಗಿತ್ತು ಒಂದ್ಸಲಿ ನೀರು ಕಂಪ್ಲೀಟಾಗಿ ತುಂಬ್ಕೊಂಡ್ಬಿಟ್ಟು ಮನೆ ಒಳಗಡೆ ಇಲ್ಲಿ ಮೆಟ್ಲು ಕಡೆಯಿಂದ ನೀರು ಬಂದುಬಿಟ್ಟಿತ್ತು. ನಾವು ಫುಲ್ ನಿದ್ದೆನಲ್ಲಿ ನೈಟು 1 ಗಂಟೆ 1:30 ಅಂತ ಅನ್ಕೊತೀನಿ. ಅವಾಗೆಲ್ಲ ಬಂದು ಕ್ಲಿಯರ್ ಮಾಡಿ ಮೇಲ್ಗಡೆ ಹೋಗಿ ಅದು ಏನಾಗಿದೆ ಪೈಪ್ ಅಂತೆಲ್ಲ ನೋಡಿ ಅಲ್ಲೆಲ್ಲ ಕ್ಲಿಯರ್ ಮಾಡಿಬಿಟ್ಟು ಅದಾದಮೇಲೆ ಆ ಕಡೆಯಿಂದ ನೀರು ಹೊರಗಡೆ ಹೋಯಿತು. ಇಲ್ಲಿ ನಾವು ಮನೆಯೊಳಗೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಈ ಥರ ಒಂದು ಕೆಲಸ ಆಗಿತ್ತು ಅವಾಗ. ಬರೀ ಪ್ಲಂಬರ್ದೇ ದೊಡ್ಡ ತಲೆನೋವು ಅಂತ ಹೇಳ್ಬೋದು. ಯಾರಾದರೂ ಮನೆ ಕಟ್ಟಿಸ್ತಿದ್ದೀರಾ ಅಥವಾ ಮಾಡಿಸ್ತಿದ್ದೀರಾ ಅಥವಾ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂತ ಅಂದರೆ ನಿಜವಾಗ್ಲೂ ಹೇಳ್ತೀನಿ, ಎಕ್ಸ್ಪೀರಿಯನ್ಸ್ಡ್ ಪ್ಲಂಬರ್ನ ಇಟ್ಕೊಂಡು ಕೆಲಸ ಮಾಡಿಸಿ. ಅವ್ರ ಕೆಲಸ ಸರಿಯಿಲ್ಲ ಅಂತಂದರೆ ಫುಲ್ಲು ಕೆಲಸನೇ ಹಾಳು ಅಂತ ಹೇಳ್ಬೋದು. ನನಗಂತೂ ನಿಜವಾಗ್ಲೂ ಇರೋದು ಹೇಳ್ತಿದ್ದೀನಿ, ಯಾಕಾದರೂ ಅವ್ರಿಗೆ ಹೇಳಿದ್ವು ಅನ್ನೋ ಥರ ಅನಿಸ್ಬಿಡ್ತು. ಯಾಕಂದರೆ ನಮ್ಮಪ್ಪ ಅವ್ರು ಗೊತ್ತಿರೋರು ಕೆಲಸ ಚೆನ್ನಾಗಿ ಮಾಡ್ತಾರೆ ಅಂತ ಅಂದ್ಕೊಂಡು ಹೇಳ್ಬಿಟ್ಟಿದ್ದಾರೆ. ಆಮೇಲೆ ನೋಡಿದ್ರೆ ಅಲ್ಲೂ ಹಂಗಾಯಿತು. ಇನ್ನೊಂದೇನಾಯಿತು ಅಂತಂದರೆ ನಮ್ಮ ಅಪ್ಪನ ಮನೆ ಹೊಸ ಬಿಲ್ಡಿಂಗ್ ಇದೆಯಲ್ಲ, ಆ ಹೊಸ ಬಿಲ್ಡಿಂಗಲ್ಲೂ ಇದೇ ಥರದೇ ಯಾವುದೋ ಪ್ಲಂಬರ್ದೇ ಒಂದು ತಲೆನೋವಿನ ಕೆಲಸ ಆಗಿಬಿಟ್ಟು ಅಲ್ಲೂ ಮತ್ತೆ ಪಪ್ಪ ಅವೆಲ್ಲ ಏನಿದೆ ಪಪ್ಪನೇ ಮಾಡಿದ್ರು. ಸೊ ಅದೊಂದು ಕ್ಲಿಯರ್ ಆಯಿತು. ಹಾಗೆ ಈ ರೀತಿಯಾಗಿ ಇವಾಗ ಇಷ್ಟು ತಲೆನೋವು ಅಂತಲೇ ಹೇಳ್ಬೋದು. ಇವಾಗ ಅದು ಯಾವಾಗ ಕ್ಲಿಯರ್ ಮಾಡಿಸ್ತೀವಿ ಅಂತ ಗೊತ್ತಿಲ್ಲ. ಆದಷ್ಟು ಬೇಗ ಮಾಡಿಸ್ಬೇಕು. ನಾನು ಕೆಳಗಡೆ ಅವ್ರ ಮನೆಗೂ ಕೂಡ ಪಾಪ ಹೇಳಿದ್ದೀನಿ. ಯಾಕಂದರೆ ಯೂಶ್ವಲಾಗಿ ಏನು ಗೊತ್ತಾ, ಯಾರಿಗಾರು ಮನೆಯಲ್ಲಿರೋರ್ಗೆ ಆ ಥರ ಎಲ್ಲ ಆದಾಗ ಒಂಥರ ಹಿಂಸೆ ಅನಿಸ್ತಾ ಈಗ ನಾನೇ ಅವ್ರ ಸ್ಟೇಜಲ್ಲಿ ಇದ್ದಿದ್ದರೆ ನನಗೆ ಒಂಥರ ಹಿಂಸೆ ಅಂತ ಅನ್ಸುತ್ತೆ ಅದು. ಸೊ ಹಾಗಾಗಿ ಬಿಡಿ ಅದೆಲ್ಲ ಮಾಡಿಸ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಹೇಳಿದಾಯಿತು. ಯಾಕಂದರೆ ಅದು ನೀರು ಇಳ್ದು ಅದು ಏನಾಗ್ಬಿಟ್ಟಿದೆ, ಗೋಡೆಗೆಲ್ಲ ನೀರು ಇಳಿದ್ಬಿಟ್ಟು ಅದೊಂಥರ ಥಂಡಿ ಥರ ಆಗಿಬಿಟ್ಟಿದೆ ಗೋಡೆ. ಸೊ ಅದಕ್ಕಾಗಿ ಅವ್ರೊಂದು ಸ್ವಲ್ಪ ಬೇಜಾರು ಮಾಡಿಕೊಂಡ್ರು. ಇನ್ನೇನು ಹೇಳೋಕ್ಕಾಗಲ್ಲ, ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ವಿ ಅಷ್ಟೇ. ಸೊ ಇಷ್ಟ ಆಯಿತು ಫ್ರೆಂಡ್ಸ್. ನೆನ್ನೆಯಿಂದ ನಮಗಂತೂ ಸಾಕಾಗಿ ಹೋಗ್ಬಿಟ್ಟಿದೆ. ನಾನು ನನ್ನ ಗಂಡ ಅಂತೂ ನಿನ್ನೆ ಮಧ್ಯಾಹ್ನ ಸ್ಟಾರ್ಟ್ ಮಾಡಿದ್ದಕ್ಕೆ ಕೆಲಸ ಅದೇನಿದೆ ಅದ್ರದ್ದು ಆಲ್ಮೋಸ್ಟ್ ಹೇಳಬೇಕು ಅಂತಂದರೆ 4 ಗಂಟೆ 4:15 ಅದೇ ಆಗೋಯ್ತು. ಆಮೇಲೆ ಇಲ್ಲಿ ಹೊರಗಡೆ ಮೆಟ್ಲೆಲ್ಲ ತೊಳ್ಕೊಂಬಿಡೋಣ ಅಂತ ಅದನ್ನು ಕ್ಲೀನ್ ಮಾಡ್ಕೊಂಡ್ವಿ. ಅಲ್ಲಿಗೆ ಸಂಜೆ 6:30 ಹಾಗೆ ಆಗೋಯ್ತು.
ಬರೀ ಇದೇ ಆಗೋಯ್ತು. ಪಾಪ ನನ್ನ ಮಗಳು ಅಳ್ಳಿಲ್ಲ, ಯಾವಾಗ ಆಗುತ್ತೆ ಆಗ ಬಂದು ಫೀಡಿಂಗ್ ಮಾಡಿಸ್ಬಿಟ್ಟು ಅವಳ ನಿದ್ದೆ ಮಾಡಿಸ್ಬಿಟ್ಟು ಹೋದೆ. ಸೊ ದಟ್ ಅವಳು ಕೂಡ ಆರಾಮಾಗಿದ್ಲು. ಈ ರೀತಿಯಾಗಿ ಆಯಿತು. ನಿಜವಾಗ್ಲೂ ಇಷ್ಟು ಬ್ಯುಸಿ ಇರೋದ್ರಿಂದ ವಿಡಿಯೋನೂ ಕೂಡ ಹಾಕೋದಕ್ಕಾಗಲಿಲ್ಲ. ಜೊತೆಗೆ ಪಾಪು ಕಡೆ ಕೂಡ ನೋಡ್ಕೋಬೇಕಾಗಿತ್ತು. ಇಷ್ಟೆಲ್ಲ ಕೆಲಸ ಮಾಡಿ ನನಗೂ ಕೂಡ ಸಾಕಾದಂಗೆ ಆಗೋಗ್ಬಿಟ್ಟಿತ್ತು. ಹೇಗೋ ಫೈನಲಿ ಅದೊಂದು ಸಾರ್ಟ್ ಔಟ್ ಆಗಿಬಿಟ್ರೆ ಸಾಕು. ಯಾರಾದರೂ ಒಂದು ಒಳ್ಳೆ ಪ್ಲಂಬರ್ ಸಿಕ್ಬಿಟ್ಟು ಅದೊಂದು ಕೆಲಸನ ಕಂಪ್ಲೀಟ್ ಮಾಡಿಸ್ಬಿಟ್ರೆ ಒಂಥರ ನೆಮ್ಮದಿ ಅಂತ ಹೇಳ್ಬೋದು. ಇವಾಗ ಅದೇನು ಲೈನ್ ಕ್ಲಿಯರ್ ಮಾಡಬೇಕಂತ ಹೇಳ್ತಾರಾ ಅಥವಾ ಹೊಸದಾಗೆ ಅದು ಮಾಡಬೇಕು ಅಂತಾರ, ಏನಂತ ಗೊತ್ತಿಲ್ಲ ಅಷ್ಟೆ. ಈ ರೀತಿಯಾಗಿ ನಮ್ಮ ಸಿರಿ ನೋಡ್ಬೋದು. ನಮ್ಮ ಸಿರಿ ತುಂಬ ಜನ ಕೇಳ್ತಿರ್ತೀರ, ಯಾಕೆ ನೀವು ವ್ಲಾಗಲ್ಲಿ ಸಿರಿನೇ ತೋರಿಸಲ್ಲ ಒಂದೊಂದ್ಸಲಿ ಅಂತ. ನಾನು ನಿಜವಾಗ್ಲೂ ರ್ಯಾಂಡಮಾಗಿ ವ್ಲಾಗ್ ಮಾಡ್ಕೊಂಡು ಹೋಗ್ತಾಯಿರ್ತೀನಿ. ಸಿರಿನ ತೋರಿಸ್ಬಾರ್ದು ಅಂತೆಲ್ಲ ಏನೂ ಅಲ್ಲ. ಅವಳನ್ನ ನಾನು ಎತ್ಕೊಂಡಾಗ ನೀವು ನೋಡ್ತಿರಲ್ಲ ಅಷ್ಟೇ. ಅವಳನ್ನ ಸಪ್ರೇಟಾಗಿ ಏನೂ ಇದು ಮಾಡೋಕ್ಕೆ ಹೋಗಲ್ಲ. ಆದರೆ ಒಂದೊಂದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿರ್ತೀನಿ ಅಲ್ವಾ ಸಿರಿ? ಅಲ್ವಾ ಕಂದ? ಹಾಯ್ ಮಾಡು. ಹಾಯ್. ಸುಮಾರು ಜನ ಕೇಳ್ತಿದ್ದೀರಾ ಪಾಪುಗೆ ಯಾವ ನೀವು ಪ್ರಾಡಕ್ಟ್ ಯೂಸ್ ಮಾಡ್ತೀರಾ ಅಂತ. ಸುಮಾರು ಸತಿ ಹೇಳ್ಬಿಟ್ಟಿದ್ದೀನಿ ನಾನು. ಯಾಕಂದರೆ ಪಾಪು ಹುಟ್ಟಿದಾಗ ಒಂದು ಸ್ವಲ್ಪ ಬ್ಲ್ಯಾಕ್ ಇದ್ಲು. ಇವಾಗ ಹೋಗ್ತಾ ಅವಳದು ಸ್ಕಿನ್ ಟೋನ್ ಚೇಂಜ್ ಆಗ್ತಿದೆ, ಹಾಗಾಗಿ ಹೇಳಿ ಅಂತ ಅಂದ್ಬಿಟ್ಟು. ಪಾಪುದು ಸ್ಕಿನ್ ಟೋನ್ ಇದೇ ಥರನೇ ಇತ್ತು ಫ್ರೆಂಡ್ಸ್. ನಮ್ಮ ಅಜ್ಜಿ ಆವಾಗ ಜಾಂಡಿಸ್ ಆಗಿತ್ತು ಪಾಪುಗೆ. ಡಾಕ್ಟರ್ ಬಿಸಿಲಲ್ಲಿ ತೋರಿಸ್ಬೇಕು ಅಂತ ಹೇಳಿದರು. ಸೊ ಹಾಗಾಗಿ ಪಾಪುನ ಟೆರೆಸ್ ಮೇಲೆ ಕರ್ಕೊಂಡೋಗಿ ಬಿಸಿಲು ತೋರಿಸಿ ಆವಾಗ ಒಂದು ಸ್ವಲ್ಪ ಕಲರ್ ಡಿಮ್ ಆಗಿಬಿಟ್ಟಿದ್ಲು ನನ್ನ ಮಗಳು. ಇವಾಗ ನಾರ್ಮಲ್ ಕಲರಿಗೆ ಬರ್ತಾ ಇದ್ದಾಳೆ. ಇನ್ನೂ ಕೂಡ ಬರ್ತಾಳೆ. ಪ್ರಾಡಕ್ಟ್ಸಿಂದ ಅಂತಲೇ ಹೇಳೋಕ್ಕಾಗಲ್ಲ. ಯಾವುದೇ ಒಂದು ಪ್ರಾಡಕ್ಟ್ನ ಯೂಸ್ ಮಾಡಿ ಜಸ್ಟ್ ಇನ್ 3 ಮಂತ್ಸಲ್ಲೆಲ್ಲ ಚೇಂಜ್ ಆಗಂಗೆ ಇದ್ಬಿಟ್ಟಿದ್ದರೆ ಏನೋ ಅಲ್ವಾ. ಸೊ ಅದೊಂದು ವಿಷಯಕ್ಕೆ ಹೇಳಿದೆ. ಇನ್ನು ಪ್ರಾಡಕ್ಟ್ಸ್ ಬಗ್ಗೆ ಹೇಳ್ತೀನಿ, ಹೇಳಲ್ಲ ಅಂತಲ್ಲ. ಅಟೋಗ್ಲಾ ಲೋಷನ್ ಅಂತ ಬರುತ್ತೆ, ಅದನ್ನೇ ಯೂಸ್ ಮಾಡ್ತಾ ಇರೋದು. ಪಾಪು ಹುಟ್ಟಿದಾಗಿಂದನೂ ನಾನು ಅದೇ ಕ್ರೀಮ್ನೇ ಯೂಸ್ ಮಾಡ್ತಾ ಇರೋದು. ಆಮೇಲೆ ಸೋಪ್ ಬಂದುಬಿಟ್ಟು ಟೆಡಿ ಬಾರ್ ಸೋಪ್. ಅದಾದಮೇಲೆ ಎಣ್ಣೆ ಬಂದುಬಿಟ್ಟು ಆಲ್ಮಂಡ್ ಆಯಿಲ್ ಯೂಸ್ ಮಾಡ್ತಾಯಿದ್ದೀನಿ. ಈಗ ಮೊನ್ನೆ ಆಯುರ್ವೇದಿಕ್ ಶಾಪಿಗೆ ಹೋಗಿದ್ನಲ್ಲ, ಅಲ್ಲಿ ಅವರೊಂದು ಆಯಿಲ್ನ ರೆಕಮೆಂಡ್ ಮಾಡಿದ್ರು. ಅದು ಏನಂತಾರೆ ಮಲಯಾಳಮಲ್ಲಿದೆ ಹೆಸರು, ನನಗೆ ಅದಷ್ಟು ಹೇಳೋದು ಪಟ್ಟಂತ ನೆನಪಾಗಲ್ಲ. ನಾನು ಅದು ಬಾಟಲ್ನ ತೋರಿಸ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಆಯುರ್ವೇದಿಕ್ ಶಾಪಲ್ಲಿ ಯೂಶಲಾಗಿ ಸಿಗುತ್ತೆ ಅಂತ ಅಂದ್ಕೊಳ್ತೀನಿ. ಸಿಕ್ಕಿದ್ರೆ ತೊಗೊಳ್ಳಿ. ಆಲ್ಮಂಡ್ ಆಯಿಲ್ ಇನ್ನು ಸ್ವಲ್ಪ ಇದೆ. ಸೊ ನೆಕ್ಸ್ಟ್ ಅದನ್ನು ಟ್ರೈ ಮಾಡೋಣ ಅಂತಲೇ ತೊಗೊಂಡು ಬಂದಿದ್ದೀನಿ. ನೋಡೋಣ ಹೇಗಾಗುತ್ತೆ ಅಂತ. ನೆಕ್ಸ್ಟ್ ಯೂಸ್ ಮಾಡೋವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಷ್ಟೇ. ಇವಾಗ ಹೋಗಿ ಕಾಫಿ ಮಾಡಿ ಕುಡ್ಕೊಂಡು ಅದಾದಮೇಲೆ ಜಿಜಿ ಪೂಜೆ ಮಾಡೋಣ. ಆಯಿತು ಸಿರಿ? ಹಾಂ, ಇಟ್ಕೊಂಡ್ರೆ ಆರಾಮಾಗಿ ಓಡಾಡಿಸ್ಕೊಂಡಿದ್ರೆ, ಈ ರೀತಿಯಾಗೆಲ್ಲ ಇದ್ದರೆ ಆರಾಮಾಗಿರ್ತಾಳೆ. ಒಬ್ಬಳನ್ನೇ ಬಿಟ್ಬಿಟ್ರೆ ಅಳೋದು. ಅದಾದಮೇಲೆ ಒಬ್ಬಳೇ ಇರೋದು ಇಷ್ಟ ಆಗಲ್ಲ ಅವಳಿಗೆ. ಇರಬೇಕು ಪಕ್ಕದಲ್ಲಿ ನಾನು, ಇಲ್ಲಾಂದರೆ ಅವ್ರ ಅಣ್ಣ, ಇಲ್ಲ ಅವರಪ್ಪ, ಯಾರಾದರೂ ಒಬ್ರು ಇರಬೇಕು. ಒಬ್ಬಳನ್ನೇ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದೀವಿ ಅಂದರೆ 3 ಲೋಕ ಒಂದು ಮಾಡ್ತಾಳೆ ನನ್ನ ಮಗಳು. ನೋಡೋದಕ್ಕಷ್ಟೇ ಸೈಲೆಂಟಾಗಿ ಕಾಣಿಸ್ತಾಳೆ, ಭಾರಿ ಇದ್ದಾಳೆ ಅಲ್ವಾ? ಹ್ಞೂ ನನ್ನ ಮಗಳು ಭಾರಿ ಇದ್ದಾಳೆ. ಒಬ್ಬಳನ್ನೇ ಬಿಡೋಂಗಿಲ್ಲ ನನ್ನ ಮಗಳನ್ನ, ಅಳ್ತಾಳೆ ಅಲ್ವಮ್ಮ? ಬರೀ ಇವಾಗ ಹೋಗಿ ಕಾಫಿ ಮಾಡಿಕೊಂಡು ಕುಡಿತೀನಿ. ತುಂಬ ಅಂದರೆ ತುಂಬ ತಲೆನೋವ್ತಾ ಇದೆ. ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇನ್ನು ಅವತ್ತಿನ ದಿನ ನಾನೇನು ವ್ಲಾಗ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಮತ್ತು ನೆಕ್ಸ್ಟ್ ಡೇ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮೀಶೋಯಿಂದ ನಾನು ಪಾಪುಗೆ ಅಂತ ಡೈಪರ್ನ ಆರ್ಡರ್ ಮಾಡಿದ್ದೆ. ಅದು ಕೂಡ ರಿಸೀವ್ ಆಗಿತ್ತು. ಫಸ್ಟ್ ಟೈಮ್ ನಾನು ಆ್ಯಕ್ಚುಲಾಗಿ ಮೀಶೋನಲ್ಲಿ ಡೈಪರ್ನ ಆರ್ಡರ್ ಮಾಡಿದ್ದು. ಯಾವ ರೀತಿ ಬರುತ್ತೋ ಏನೋ ಅನ್ನೋದೇ ಒಂದು ಸ್ವಲ್ಪ ಡೌಟ್ ಇತ್ತು. ಆಮೇಲೆ ನೋಡಿದ್ರೆ ಚೆನ್ನಾಗೇ ಇತ್ತು, ತರಿಸ್ಕೊಳ್ಬೋದು. ಕ್ವಾಲಿಟಿ ವೈಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ, ಹಾಗಾಗಿ ರೆಕಮೆಂಡ್ ಮಾಡ್ತಾಯಿದ್ದೀನಿ. ನಾನೇನು ಅಂದರೆ ಎಸ್ ಸೈಜ್ನ ತರಿಸ್ಕೋಬೇಕಾಗಿತ್ತು, ಎಲ್ ಸೈಜ್ನ ತರಿಸ್ಕೊಂಡ್ಬಿಟ್ಟಿದ್ದೆ. ಬಟ್ ನಮಗೇನೂ ತೊಂದರೆ ಇಲ್ಲ, ಲಕ್ಕಿಗೆ ಯೂಸ್ ಆಗುತ್ತೆ, ನಾನು ಲಕ್ಕಿಗೆ ಕೊಡ್ಬೋದು. ನಾನು ಮತ್ತೆ ಬೇರೆ ತರಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹಾಗೆ ಎತ್ತಿಟ್ಕೊಂಡೆ. ಮತ್ತಿನ್ನೇನು ಅದನ್ನು ವಾಪಸ್ ಹಾಕೋದು, ಸುಮ್ಮನೆ ಅವೆಲ್ಲ ಬೇಡ ಅಂತ ಅಂದ್ಬಿಟ್ಟು ಅದನ್ನು ಹಾಗೆ ಇಟ್ಕೊಂಡಿದ್ದಾಯಿತು. ಕ್ವಾಲಿಟಿ ವೈಸ್ ಅಂತೂ ತುಂಬಾ ಚೆನ್ನಾಗಿದೆ. ಬೇಕು ಅಂತಂದರೆ ನಾನು ಲಿಂಕ್ ಅಂತ ಕಮೆಂಟ್ ಮಾಡಿ ನಾನು ಲಿಂಕ್ನ ಸೆಂಡ್ ಮಾಡ್ತೀನಿ. ಯಾವುದೇ ರೀತಿ ಕೊಲಾಬ್ರೇಷನ್ ಅಂತೂ ಅಲ್ಲ, ಯಾರಿಗಾದ್ರೂ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವತ್ತಿನ ಒಂದು ವಿಡಿಯೋನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.